ನೋಡ್ರಿ, ನಿಮಗೊಂದು ಮಾತು ಹೇಳ್ತೀನಿ. ಪಕ್ಷದ ಯಾವುದೇ ಆಂತರಿಕ ವಿಷಯವನ್ನು ನಮ್ದೇನೋ ಒಂದು ಗ್ರೂಪ್ ಇದೆ, ಅವರು ಉತ್ತರ ಕೊಡ್ತಾರೆ. ನೀವು ಕಾಂಗ್ರೆಸ್ಸಿಗೆ ಏನಾರು ಬೈದಿದ್ರೆ ಅಟ್ಟೆ ಕೇಳ್ರಿ, ನಾನು ಹೇಳ್ತೇನೆ. ಎಂ ಬಿ ಪಾಲ್ರಿಗೆ ಬೈದಿದ್ರೆ ಕೇಳ್ರಿ, ಸಿದ್ದರಾಮಯ್ಯ ಬೈದಿದ್ರೆ ಕೇಳ್ರಿ, ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಬೈತಾನೆ. ವಿಜಯೇಂದ್ರ ಅವ್ರ ಗ್ರೇಟ್ ಲೀಡರ್ ಇರೋದ್ರಿಂದ ಸ್ವಲ್ಪ ದಿವಸ ಕಾಯಿರಿ, ಎಲ್ಲರೂ ಬರೋಬ್ಬರಿ. ಈಗೇನು ಪಾಪ ಯಡಿಯೂರಪ್ಪ ಅವ್ರು ಎದ್ರಾಗ ಅದಾರ ಅವರು. ಕುಮಾರಸ್ವಾಮಿ ಅವ್ರು ಕೇಳ್ರಿ, ಯಡಿಯೂರಪ್ಪನವ್ರು ಹಾದ್ಯಾಗ ಸಿಗ್ಲಿಕ್ಕಂದ್ರೆ ಅವ್ರ ಮನೆಗೆ ಹೋಗಿ ಕೇಳ್ರಿ. ನಾ ಯಾಕೆ ಹೇಳಿ ಅವ್ರಿಬ್ಬರ ಬಗ್ಗೆ ಕೆಲಸ ಇಲ್ಲ ನನಗೆ. ನಾನು ನಿನ್ನೆ ಹೇಳೀನಿ ಬೈಲೊಂಗಲದಲ್ಲಿ, ಅವರು ಗೌರವಯುತವಾಗಿ ರಾಜೀನಾಮೆ ಕೊಡೋದು ಒಳ್ಳೆಯದು. ಒಂದು ಆದರ್ಶವನ್ನು ಅವ್ರು ಹಾಕಬೇಕು. ಅವ್ರು ಕಳ್ರದಾರ, ಇವ್ರು ಕಳ್ರದಾರ, ಅವ್ರು ತಿಂದಾರ, ಇವ್ರು ತಿಂದಾರ, ನಾ ತಿತ್ತೀನಿ ಅಂತ ಅನ್ನೋದು ಬೇಡ. ರಾಜಕಾರಣದಾಗ ನೀವು ಸ್ವಚ್ಛಾಗಿದ್ದು ಬಿಡ್ರಿ. ಅದ್ವಾನಿಯವ್ರ ಮೇಲೆ ಬರೀ ಒಂದು 50 ಲಕ್ಷ ಇರೋದು ಬರೀ LK ಏತ್ ಬರ್ದಿದ್ದ ಬೋಪರ್ ಸಗಣದಾಗ. ಏನು ಬರ್ದಿದ್ರು, ಒಂದು ಡೈರಿ ಒಳಗೆ, ಜೈನ್ ಡೈರಿ ಒಳಗೆ LK ಅಂದಿದ್ದಕ್ಕೆ ಅವರು ರಾಜ್ಯಸಭಾಕ್ಕೆ ರಾಜೀನಾಮೆ ಕೊಟ್ಟು ಎಲ್ಲಿವರೆಗೆ ಇದರಿಂದ ಮುಕ್ತ ಆಗೋದಿಲ್ಲ ಅಲ್ಲಿವರೆಗೆ ನಾನು ರಾಜ್ಯಸಭೆ ಲೋಕಸಭೆಗೆ ಪ್ರವೇಶ ಮಾಡೋದಿಲ್ಲ ಅಂತ ಹೇಳಿದರು. ಅದು ಆದರ್ಶ. ಅದಕ್ಕೆ ನಾನು ಸಿದ್ದರಾಮಯ್ಯನವರು ಕರ್ನಾಟಕಕ್ಕೆ ಒಂದು ಹೊಸ ತಮ್ಮದೇ ಆದಂಥ ಆದರ್ಶವನ್ನು ಹಾಕಬೇಕಾದ್ರೆ ರಾಜೀನಾಮೆ ಕೊಡೋದು. ಇಲ್ಲಾಂದರೆ ಎಲ್ಲರೂ ಹಂಗೆ ಆಗ್ತಾರೆ, ಅವರು ಯಡಿಯೂರಪ್ಪನಂಗೆ ಆಗ್ತಾರೆ. ಹಾಂ, ಯಾಕೆ ಕೊಡ್ಬೇಕಂದ್ರೆ ಅದು ನೋಡಿರಿ, ಯಾವುದೇ ತನಿಖೆ ಆಗಬೇಕಾದ್ರೆ ಅಲ್ಲಿ ಅವ್ರು ಮುಖ್ಯಮಂತ್ರಿ ಅದಾರ, ರಾಜ್ಯದ ಮುಖ್ಯಮಂತ್ರಿ ಅದಾರ. ಯಾವ ಅಧಿಕಾರಿಗಳು ಅವ್ರ ಮೇಲೆ ಸರಿಯಾಗಿ ನಿಪಕ್ಷಪಾತವಾಗಿ ಪಾರದರ್ಶಕವಾಗಿ ತನಿಖೆ ಮಾಡಲಿಕ್ಕಾಗ್ತದೆ? ಅವ್ರನ್ನೇನಾರೇ ತನಿಖೆ ಮಾಡಿ ಪಾಪ ಅಧಿಕಾರಿಗಳು ಏನಾರೇ ಒಂದು ರಿಪೋರ್ಟ್ ಕೊಟ್ಟರೆ ಮರುದಿವಸ ಒಂದು ಎದುರಾಗ್ರೆ ಸಸ್ಪೆಂಡರ್ ಮಾಡ್ತಾರೆ ಅಥವಾ ಟ್ರಾನ್ಸ್ಫರ್ ಮಾಡ್ತಾರೆ. ಅದಕ್ಕೆ ಅಧಿಕಾರಿಗಳಿಗೆ ಏನಾಗ್ತೈತಿ, ಒಂದು ರೀತಿ ಭಯದಲ್ಲಿರ್ತಾರೆ. ಮುಖ್ಯಮಂತ್ರಿ ಹುದ್ದೆದಾರ ಅವ್ರು ಹೊರಗೆ ಹೋದ್ರಂದ್ರೆ ನಿಪಕ್ಷಪಾತವಾಗಿ ಇವತ್ತು ತನಿಖೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಚುನಾವಣೆ ಬಾಂಡ್ ಏನೈತಲ್ಲ ರೀ, ಎಲ್ಲ ರಾಜಕೀಯ ಪಕ್ಷದವ್ರು ತೊಗೊಂಡಾರ ರೀ ಬಾಂಡ್. ಚುನಾವಣೆ ಬಾಂಡ್ದಾಗ ಕಾಂಗ್ರೆಸ್ ತೊಗೊಂಡಾರ, ಲಾಲು ತೊಗೊಂಡಾನ, ಮುಲಾಯಮ್ ಸಿಂಗ್ ಯಾದವ್ನ ಮಗ ತೊಗೊಂಡಾನ, BJP ತೊಗೊಂಡೈತಿ, ಕಾಂಗ್ರೆಸ್ ತೊಗೊಂಡ. ಹಂಗಾದ್ರೆ ರಾಹುಲ್ ಗಾಂಧಿ ರಾಜೀನಾಮೆ ಕೊಡ್ತಾನ ನೋಡ್ರಿ. ಅದು ಸುಪ್ರೀಂ ಕೋರ್ಟು ಕೊಟ್ಟಂಥ ತೀರ್ಪೇನಂದ್ರೆ ಚುನಾವಣೆ ಬಾಂಡ್ ಯಾರು ತೊಗೋಬೇಡ್ರಪ್ಪ ಅಂತ ಹೇಳ್ಯಾರ. ಈಗ ಬಿಟ್ಟಾರ. ಈಗ BJPಗೆ 10 ಜನ ರೊಕ್ಕ ಕೊಟ್ಟಿದ್ದರಿಂದ ಅವ್ರಿಗೆ ತಾಪಾಗೈತೆ ಅಷ್ಟೇ. ಸರಿ, ನಿನ್ನೆ ಕೋರ್ಟ್ ಹೇಳಿದೆ ನಿರ್ಮಲಾ ಸೀತಾರಾಮನ್ ವಿರುದ್ಧ FIR ದಾಖಲಿಸಿ. ನೋಡ್ರಿ, ನ್ಯಾಯಾಲಯ ಏನು ಹೇಳ್ತೈತಿ, ಯಾರ ಮ್ಯಾಗ FIR ಮಾಡ್ಬೇಕತ್ತೈತಿ, ನ್ಯಾಯಾಲಯ ಆದೇಶವನ್ನು ಪಾಲಿಸಬೇಕು. ಎಲ್ಲರಿಗೂ ಅದು, ನನಗೂ ಅಷ್ಟೇ, ಪ್ರಧಾನಮಂತ್ರಿಗಳಿಗಷ್ಟೇ, ರಾಷ್ಟ್ರಪತಿಗಳು ಅಷ್ಟೇ. ನ್ಯಾಯಾಲಯನೇ. ಅದಕ್ಕೆ ನಾವು ಗೌರವ ಕೊಡಬೇಕು. FIR ಮಾಡ್ತಾರೆ, ನ್ಯಾಯಾಲಯಕ್ಕೆ ಹೋಗ್ತೀವಿ, ನ್ಯಾಯ ಬಿಡ್ತೀವಿ. ನನ್ನ ಮೇಲೇ ಶಿವಾನಂದ ಪಾಟೀಲ್ ಹಾಕಿದ್ದ ಮಾನಹಾನಿ, ಒಂದು 100 ಕೋಟಿ ರೂಪಾಯಿದ ಅವನಿಗೇನೋ ಅಷ್ಟು ಮಾನ ಐತತ್ತ ಒಂದು, ಅದಕ್ಕೆ ಹಾಕಿದ್ದ. ನೀನದು ಡಿಸ್ಮಿಸ್ ಆಗೈತಿ. ಹಾಂ,